ಹೆಲ್ಲೋ ಕ್ರಿಕೆಟರ್ಸ್, ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಹಾಗೂ ಸ್ಪೆಷಲ್ ಆಗಿ IPL ಮಾತ್ರ ನೋಡ್ತೀನಿ ಅನ್ನುವಂಥ ಅಭಿಮಾನಿಗಳಿಗೂ ಕೂಡ ಟಾಟಾ IPL 2025ನೇ 18ನೇ ಆವೃತ್ತಿಯ 2ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಡಬಲ್ ಡೆಕರ್ ಮ್ಯಾಚಸ್ ಅಂದರೆ ಸಂಡೇ ಒಂದೇ ದಿನಕ್ಕೆ 2 ಮ್ಯಾಚ್ ಇದೆ. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್, ಮತ್ತೊಂದು ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ ಮುಂಬೈ ನಡೀತಾ ಇರೋದು ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಅದಕ್ಕೂ ಮುಂಚೆ ನಾವು ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತು ಈ ಒಂದು ಫಸ್ಟ್ ಮ್ಯಾಚ್ ನಡೀತಾ ಇರೋದು ಹೈದರಾಬಾದ್ ಅಲ್ಲಿ, ಅಂದ್ರೆ ಹೈದರಾಬಾದ್ ವರ್ಸಸ್ ರಾಜಸ್ಥಾನದ ನಾರ್ತ್ ಇಂದ ಸೌತಿಗೆ ಬಂದು ಅವರು ಆಡಬೇಕು. ಈ ಒಂದು ಮ್ಯಾಚಿನ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಹಾಗೆ ವಿಡಿಯೋದ ಕೊನೆಯಲ್ಲಿ ಪ್ರೆಡಿಕ್ಷನ್ ಕೂಡ ಕೊಡ್ತೀನಿ. 90% ಯಾರು ವಿನ್ನಿಂಗ್ ಆಗ್ತದೆ ಅಂತ ಹೇಳ್ತೀನಿ. ಯಾಕಂದ್ರೆ ಹಿಂದಿನ ಮ್ಯಾಚ್ ನಾನು RCB ವಿನ್ ಆಗ್ತದೆ ಅಂತ ಹೇಳಿದ್ದೆ, 100% RCBನೇ ವಿನ್ ಆಯಿತು. ಸೊ ಇವತ್ತು ನಡೆಯುವಂಥ ಮ್ಯಾಚಲ್ಲಿ ಕೂಡ ಎಲ್ಲ ಒಂದು ಕಂಪ್ಯಾರಿಸನ್ ನೋಡಿ ನಿಮಗೆ ಯಾರು ವಿನ್ ಆಗ್ತದೆ ಅಂತ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ತೆಲಂಗಾಣ ಗವರ್ಮೆಂಟ್ ಅವರ ವೆದರ್ ಬ್ರಾಡ್ಕಾಸ್ಟಿಂಗ್ ಅಥವಾ ಅದರ ಒಂದು ರಿಪೋರ್ಟ್ ಪ್ರಕಾರ ಇವತ್ತು ಇಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹೈದರಾಬಾದ್ ಮತ್ತು ತೆಲಂಗಾಣದಲ್ಲಿ ಒಂದು 3-4 ಡೇಸ್ ತನಕ ಥಂಡರ್ ಸ್ಟ್ರೋಮ್ ಇದೆ ಅಂತ ಹೇಳಿಬಿಟ್ಟು ಒಂದು ಯೆಲ್ಲೋ ಅಲರ್ಟ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳೋ ಪ್ರಕಾರ ಇವತ್ತು ಲೈಟ್ನಿಂಗ್ ಕೂಡ ಇದೆ. ಹಾಗೆ 30 to 40 km/h ಸ್ಪೀಡಲ್ಲಿ ಗಾಳಿ ಬೀಸುತ್ತೆ, ಅದು ವಿಂಡ್ ಅಷ್ಟೊಂದು ಇದೆ ಅಂತ ಹೇಳಿದ್ದಾರೆ. ಬಟ್ ವೆದರ್ ರಿಪೋರ್ಟ್ ಇವತ್ತು ನಾವು ಚೆಕ್ ಮಾಡಿದರೆ ಇವತ್ತು ಮ್ಯಾಚಲ್ಲಿ ಯಾವುದೇ ರೀತಿಯಾದ ಮಳೆಯಿಂದ ತೊಂದರೆ ಅಂತೂ ಆಗಲ್ಲ ಅಂತ ಇದೆ. ಯಾಕಂದರೆ ಅಲ್ಲಿ 58% ಹ್ಯುಮಿಡಿಟಿ ಇದೆ. ಅದ್ರ ಜೊತೆಗೆ ಬರೀ 4 km/h ಸ್ಪೀಡಲ್ಲಿ ವಿಂಡ್ ಇದೆ ಅಂತ ಹೇಳಿಬಿಟ್ಟು ಇವತ್ತಿನ ವೆದರ್ ರಿಪೋರ್ಟ್ ಹೇಳ್ತಾ ಇದೆ. ಬಟ್ ಗೊತ್ತಿಲ್ಲ, ತೆಲಂಗಾಣ ಗೌರ್ಮೆಂಟ್ ಅವರು ಈ ಥರ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಯಾವುದೇ ರೀತಿಯಾಗಿ ರದ್ದಾಗಲ್ಲ, ಮಳೆ ಅಂತೂ ಬರಲ್ಲ. ಸೊ ಕಂಪ್ಲೀಟ್ ಮ್ಯಾಚನ್ನು ನಾವು ಎಂಜಾಯ್ ಮಾಡಬಹುದು. ಮಧ್ಯಾಹ್ನ ನಡೀತಾ ಇರೋ ಮ್ಯಾಚ್ ಆಗಿರೋ ಕಾರಣ ಯಾವುದೇ ರೀತಿಯಾದ ಡ್ಯೂ ಕೂಡ ಇರಲ್ಲ. ಸೊ ಫ್ಲಾಟ್ ಪಿಚ್ಚು, ಬ್ಯಾಟಿಂಗ್ ಅಲ್ಲಿ ರನ್ ಆಗೇ ಆಗುತ್ತೆ. ಹಿಂದಿನ ವರ್ಷ ಎಲ್ಲ ನೀವು ನೋಡಿರ್ಬೋದು 290 ಕೂಡ ಹೊಡೆದಿದ್ದಾರೆ, 280, 290 ಎಲ್ಲ ಟೀಮ್ ಅವರು ಆಲ್ಮೋಸ್ಟ್ ಆಲ್ ಈ ಒಂದು ಗ್ರೌಂಡಲ್ಲಿ ರನ್ನನ್ನು ಮಾಡಿದ್ದಾರೆ. ಸೊ ಇವತ್ತು ಹೈ ಸ್ಕೋರಿಂಗ್ ಗೇಮ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಒಂದು ಗ್ರೌಂಡಿನ ಸುತ್ತಳತೆ ಬಂದ್ಬಿಟ್ಟು ಎಲ್ಲ ಕಡೆ 60 ಮತ್ತು 65 ಮೀಟರ್ ಇದೆ. ಸ್ಟ್ರೇಟಲ್ಲಿ ಮಾತ್ರ 70 ಮೀಟರ್ ಇದೆ, 70 to 73 ಮೀಟರ್ಸ್ ಇರೋದ್ರಿಂದ ಈ ಒಂದು ಗ್ರೌಂಡಲ್ಲಿ ಈಸಿಯಾಗಿ 6 ಮತ್ತು ಬೌಂಡ್ರಿನ ಹೊಡಿತಾರೆ ಪ್ಲೇಯರ್ಸ್ಗಳು. ಮತ್ತೆ ಬ್ಯಾಕ್ ಟು ಬ್ಯಾಕ್ ರಾಜಸ್ಥಾನ್ ವರ್ಸಸ್ ಹೈದರಾಬಾದ್ ಮ್ಯಾಚ್ ನೋಡೋದಾದ್ರೆ ಈ ಒಂದು ಗ್ರೌಂಡಲ್ಲಿ 5 ಸಲ ಇವರು ಮುಖಾಮುಖಿ ಆಗಿದ್ದಾರೆ. ಅದರಲ್ಲಿ ಪಾಪ ರಾಜಸ್ಥಾನದ ಒಂದೇ ಒಂದು ಸಲ ವಿನ್ ಆಗಿರೋದು, ಇನ್ನು 4 ಸಲ ಹೈದರಾಬಾದ್ ವಿನ್ ಆಗಿದ್ದಾರೆ. ಮತ್ತೆ ಯಾವತ್ತು ಇವರು ವಿನ್ ಆಗೇ ಇಲ್ಲ ಈ ಒಂದು ಗ್ರೌಂಡಲ್ಲಿ. ಸೊ ಹೈದರಾಬಾದ್ ಈ ಒಂದು ಗ್ರೌಂಡ್ ಅಲ್ಲಿ ಅಪ್ಪರ್ ಹ್ಯಾಂಡ್ ಇದೆ. ಇನ್ನು ನೆಕ್ಸ್ಟ್ ರಾಜಸ್ಥಾನ್ ವರ್ಸಸ್ ಹೈದರಾಬಾದ್ ಹೆಡ್ ಟು ಹೆಡ್ ಮ್ಯಾಚಸ್ ನ ನೋಡೋದಾದ್ರೆ ಟೋಟಲ್ ಇವರಿಬ್ಬರು ಸೇರ್ಕೊಂಡು 20 ಮ್ಯಾಚಸ್ ಆಡಿದ್ದಾರೆ. ರಾಜಸ್ಥಾನದಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ಎರಡು ಕಡೆ ಸೇರಿಬಿಟ್ಟು. ಫಸ್ಟ್ ನಾನು ಹೇಳಿದೆ ಹೈದರಾಬಾದ್ ಅಲ್ಲಿ ನಡೆದಂತ 5 ಮ್ಯಾಚ್ ಅಲ್ಲಿ ಹೈದರಾಬಾದ್ ಅವರು 4 ಸಲ ವಿನ್ ಆಗಿದ್ದಾರೆ, ರಾಜಸ್ಥಾನ ಬರೀ ಒಂದೇ ಸಲ ವಿನ್ ಆಗಿದ್ದಾರೆ. ಅದು ಬಿಟ್ಟು ಬೇರೆ ಬೇರೆ ಸ್ಟೇಡಿಯಂ ಅಲ್ಲಿ ಇವರಿಬ್ರು ಆಡಿರುವಂತಹ ಆಟಗಳು 20 ಮ್ಯಾಚ್ಗಳು. ಆ 20 ಮ್ಯಾಚ್ಗಳಲ್ಲಿ ಹೈದರಾಬಾದ್ 11 ಸಲ ವಿನ್ ಆದರೆ ರಾಜಸ್ಥಾನದ ಬರೇ 9 ಸಲ ವಿನ್ ಆಗಿದ್ದಾರೆ. ಸೊ ಇಲ್ಲಿ ಕೂಡ ಹೈದರಾಬಾದ್ ಅವರ ಅಪ್ಪರ್ ಹ್ಯಾಂಡ್ ಇದೆ. ಅದ್ರ ಜೊತೆಗೆ ಇವತ್ತಿನ ಟೀಮ್ ಅಲ್ಲಿ ಪ್ಲೇಯಿಂಗ್ 11 ಕೂಡ ಮ್ಯಾಟರ್ ಆಗುತ್ತೆ. ಇವರಿಬ್ರು ಪ್ರೀವಿಯಸ್ ಹಿಸ್ಟ್ರಿ ಬಿಟ್ಟು ಇವತ್ತಿನ ಪ್ಲೇಯಿಂಗ್ 11 ನೋಡೋಣ ಯಾರ್ಯಾರು ಹೇಗೆ ವರ್ಕ್ ಮಾಡ್ತಾರೆ ಅಂತ. ಹಾಗೆ ಇವತ್ತು ಪಿಚ್ ಅಲ್ಲಿ ಸ್ಪಿನ್ ಆಗಲಿ ಪೇಸ್ ಆಗಲಿ ಎರಡೂ ಇದೆ. ಬಟ್ ಇಂಡಿಯನ್ ಪಿಚ್ ಅಲ್ಲಿ ಎಲ್ಲಾ ಪಿಚ್ಚಲ್ಲೂ ಬ್ಯಾಟಿಂಗ್ ಮಾಡೇ ಮಾಡ್ತಾರೆ, ರನ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ಸೊ ಇವತ್ತು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬ್ಯಾಟಿಂಗ್ ಬಗ್ಗೆ. ಅದಕ್ಕಾಗಿ ಇವಾಗ ಪ್ಲೇಯಿಂಗ್ 11 ನೋಡೋಣ ಬನ್ನಿ. ಓಕೆ, ಮೊದಲನೇದಾಗಿ ನಾವು ಹೈದರಾಬಾದ್ ಹೋಮ್ ಟೀಮ್ನ ತಗೊಳ್ಳೋಣ. ಅದರಲ್ಲಿ ನಾವು ಪ್ಲೇಯಿಂಗ್ 11 ನೋಡ್ಲಿಕ್ಕೆ ಹೋದ್ರೆ ಫಸ್ಟ್ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್. ಬಾಬಾ ಹಿಂದಿನ ವರ್ಷ ಹೊಡೆದು ಇವರಿಬ್ಬರು ಸೇರ್ಕೊಂಡು ಈ ಅಭಿಷೇಕ್ ಶರ್ಮಾನಂತೂ 200 ಸ್ಟ್ರೈಕ್ ರೇಟ್ ಇದೆ, ಅದು ಅಗೇನ್ಸ್ಟ್ ಸ್ಪಿನ್. ಮತ್ತೆ ಟ್ರಾವಿಸ್ ಹೆಡ್ದು 164 ಸ್ಟ್ರೈಕ್ ರೇಟ್ ಇದೆ. ಅಭಿಷೇಕ್ ಶರ್ಮನ್ಗಿಂತ ಸ್ವಲ್ಪ ಕಮ್ಮಿ, ಬಟ್ ಟ್ರಾವಿಸ್ ಹೆಡ್ ಇನ್ನು ಪೇಸ್ ಬಾಲರ್ಸಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಕೂಡ ಸ್ಪೀಡ್ ಬಾಲರ್ಸಿಗೆ ಹೊಡಿತಾರೆ. ಇವರಿಬ್ರು ಸ್ಪಿನ್ನರ್ ಬರೋ ತನಕ ನಿಂತು ಬಿಟ್ರಂತೂ ಮುಗದೇ ಹೋಯ್ತು, ಚಡ್ಡಿ ಹರಿದು ಊರ್ ಬಾಗ್ಲು ಮಾಡ್ಬಿಡ್ತಾರೆ. ಇವರಿಬ್ರು ಮುಗಿದ್ರಪ್ಪ, ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಇವರಿಬ್ರು ಔಟ್ ಆದ್ಮೇಲೆ ಇನ್ನು ಪಾಕೆಟ್ ಡೈನಮೋ ಅಂತ ಇಶಾನ್ ಕಿಶಾನ್ ಇದ್ದಾರೆ. ಅದು ಮುಂಬೈದಲ್ಲಿ ಆಡ್ತಾ ಇದ್ರು. ಪಾಪ ಕೆಲವೊಂದು ಮ್ಯಾಚಸ್ ಅವ್ರಿಗೆ ಚಾನ್ಸ್ ಸಿಗ್ತಿತ್ತು, ಕೆಲವೊಂದಲ್ಲಿ ಸಿಗ್ತಾ ಇಲ್ಲಾಗಿತ್ತು. ಬಟ್ ಇಶಾನ್ ಕಿಶಾನ್ ಕೂಡ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಮುಗಿದು ಹೋಯ್ತು. ಇವರಿಬ್ರು ಬ್ಲಾಸ್ಟರ್ಸ್ ಜೊತೆ ಇಶಾನ್ ಕಿಶಾನ್ ಕೂಡ ಜೊತೆಗೆ ಸೇರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಬರೋದು ನಮ್ಮ ನಿತೀಶ್ ರೆಡ್ಡಿ.
ಇಂಡಿಯನ್ ಟೀಮಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಡಿದಂಥ ಪ್ರತಿ ಮ್ಯಾಚಲ್ಲೂ 60+ ಅವರೇಜ್ ಅನ್ನು ಇಟ್ಕೊಂಡು ಬಂದಂಥ ಇವರು ಹೈದರಾಬಾದ್ 2 ಅಥವಾ 3 ವಿಕೆಟ್ ಕಳ್ಕೊಂತು ಅಂದ ತಕ್ಷಣ ಇವರು ಒಂದು ಕ್ಲಾಸಿಕ್ ಆಟನ ಸ್ಟಾರ್ಟ್ ಮಾಡ್ಕೋತಾರೆ. ಕೊನೆ ತನಕ ಮ್ಯಾಚ್ ಅನ್ನ ಡ್ರ್ಯಾಗ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಅವ್ರ ಜೊತೆಗೆ ಇನ್ನೊಬ್ಬ ಬ್ಲಾಸ್ಟಿಂಗ್ ಬ್ಯಾಟ್ಸ್ಮನ್ ಸೌತ್ ಆಫ್ರಿಕಾ ಕಡೆಯಿಂದ ಕ್ಲಾಸೆನ್ ಹೆನ್ರಿಕ್ ಕ್ಲಾಸೆನ್ ಬಂದ್ಬಿಟ್ಟು ಹಿಂದಿನ ವರ್ಷ ಸ್ಪಿನ್ನರ್ಸಿಗೆ ಸಿಕ್ಕಾಪಟ್ಟೆ ಹಿಗ್ಗ ಮುಗ್ಗ ಹೊಡೆದಿದ್ದು, ಅವರಿಗೆ ಸ್ಪಿನ್ನರ್ಸಿಗೆ ಆಡೋದು ಸಿಕ್ಕಾಪಟ್ಟೆ ಖುಷಿ. ಸೊ ರಾಜಸ್ಥಾನ್ ಸ್ಪಿನ್ನರ್ಸ್ ಸ್ವಲ್ಪ ಜಾಗರೂಕತೆಯಿಂದ ಬೌಲಿಂಗ್ ಹಾಕಬೇಕು. ಯಾಕಂದ್ರೆ ಹೆನ್ರಿಕ್ ಕ್ಲಾಸೆನ್ ಗಡೆ ಸಿಕ್ಕೊಂಡ್ರೆ ಅಷ್ಟೇ ಮುಗೀತು ಅವ್ರ ಕತೆ. ಮೇ ಬಿ ಕರಿಯರ್ನ ಎಂಡ್ ಮಾಡ್ತಾರೆ. ಇನ್ನು ಆದ್ಮೇಲೂ ಕೂಡ ಒಬ್ಬ ಬ್ಯಾಟ್ಸ್ಮನ್ ಇದ್ದಾರೆ, ಅಭಿನವ್ ಮನೋಹರ್. ಕರ್ನಾಟಕದಿಂದ ಲಾಸ್ಟ್ ಟೈಮ್ ಗುಜರಾತಲ್ಲಿ ಆಡಿದ್ದು, ಗುಜರಾತಲ್ಲೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಆದರೆ ಗುಜರಾತ್ ಅವರು ಅವರನ್ನು ರಿಟೈನ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದ್ರೆ ಆಪ್ಷನ್ ತುಂಬಾ ಕಮ್ಮಿ. ಸೊ ಅವರನ್ನ ಪರ್ಚೇಸ್ ಮಾಡಿದ್ದು SRH. ಸೊ SRH ಜೊತೆ ಇವತ್ತು ಅಭಿನವ್ ಮನೋಹರ್ ಕೂಡ ಸಿಕ್ಕಾಪಟ್ಟೆ ಬ್ಯಾಟ್ ಬೀಸಬಹುದು ಅಂತ ಒಂದು ನಂಬಿಕೆ. ನೆಕ್ಸ್ಟ್ ಒಂದು ಪ್ಲೇಸ್ ಖಾಲಿ ಇದೆ. ಅದೊಂದು ಪ್ಲೇಸ್ ಅಲ್ಲಿ ಯಾರು ಅವರ ಒಂದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಚೆನ್ನಾಗಿ ಆಡಿದ್ರು ಅವರನ್ನ ಹಾಕೊಳ್ಳುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ. ಅದಾದ್ಮೇಲೆ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಫ್ಯಾಟ್ ಕಮಿನ್ಸ್, ದ ಕ್ಯಾಪ್ಟನ್ ಆಫ್ ಹೈದರಾಬಾದ್ ಟೀಮು. ಫ್ಯಾಟ್ ಕಮಿನ್ಸ್ ಅವ್ರದ್ದು ಬೌಲಿಂಗ್ ಲಾಸ್ಟ್ ಇಯರ್ ಕೂಡ ಅವ್ರದ್ದು ಬೌಲಿಂಗ್ ಚೆನ್ನಾಗಿತ್ತು. ಅವ್ರ ಜೊತೆ ಇನ್ನೂ ಸ್ವಲ್ಪ ಜನ ಕೈ ಜೋಡಿಸ್ತಾರೆ. ಅವರು ಯಾರು ಅಂತ ಹೇಳ್ತೇನೆ. ಸ್ಪೀಡ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ಯಾಟ್ ಕಮಿನ್ಸ್ ಜೊತೆ ಸಾಥ್ ಕೊಡ್ತಾ ಇರುವಂತದ್ದು ಒಂದು ಹರ್ಷಲ್ ಪಟೇಲ್ ಮತ್ತೆ ಮೊಹಮ್ಮದ್ ಶಮಿ ಅವರ ಒಂದು ಸೀಸನ್ ತುಂಬಾನೇ ಚೆನ್ನಾಗಿತ್ತು. ಅವರು ಚಾಂಪಿಯನ್ಸ್ ಟ್ರೋಫಿಲಂತೂ ಭರ್ಜರಿ ಬೌಲಿಂಗ್ ಮಾಡಿದ್ರು. ಸ್ವಲ್ಪ ರನ್ ಲೀಕ್ ಮಾಡ್ಕೊಟ್ರು ಕೂಡ ವಿಕೆಟ್ ಕೂಡ ತಗೊಂಡಿದ್ದಾರೆ. ಸೊ ಮೊಹಮ್ಮದ್ ಶಮಿ ಅವ್ರ ಜೊತೆ ಹರ್ಷಲ್ ಪಟೇಲ್ ವೇರಿಯೇಷನ್ ಸಿಕ್ಕಾಬಿಟ್ಟಿರುತ್ತೆ. ಸ್ಲೋವರ್ ಅನ್ನು ಕಟರು ಹಿಂಗೆ ಎಲ್ಲ ಕಡೆಯಿಂದ ಹಾಕ್ತಾರೆ. RCB ಟೀಮಲ್ಲಿ ಇದು. ಅದಾದ್ಮೇಲೆ ಇವಾಗ ಅವರು ಹೈದರಾಬಾದ್ ಟೀಮಿಗೆ ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಪಿನ್ನರ್ಸ್ ಆಗಿ ಆಡಮ್ ಜಂಪಾ. ಸೊ ಇದು ಇಷ್ಟು ಹೈದರಾಬಾದ್ ಟೀಮಿನ ಪ್ಲೇಯಿಂಗ್ 11. ಇನ್ನು ನಾವು ರಾಜಸ್ಥಾನ್ ಟೀಮ್ನ ನೋಡೋಣ. ಅದಕ್ಕೂ ಮುಂಚೆ ಹೈದರಾಬಾದ್ ಟೀಮಿನ ಪ್ಲೇಯಿಂಗ್ 11 ಹೇಗಿದೆ, ಸ್ಟ್ರಾಂಗ್ ಆಗಿದೆಯಾ ಅಥವಾ ಖಡಕ್ ಆಗಿದೆಯಾ, ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಇನ್ನು ರಾಜಸ್ಥಾನ್ ಪ್ಲೇಯಿಂಗ್ 11 ಪಾಪ ಅವರಿಗೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಸಂಜು ಸ್ಯಾಮ್ಸನ್ ಇನ್ನೂ ತನಕ ರೆಡಿ ಆಗಿಲ್ಲ. ಅವರ ಒಂದು ಫಿಂಗರ್ ಹೊಡೆತ ಬಿದ್ದಿತ್ತು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಆಡಬೇಕಾದ್ರೆ ಅವ್ರಿಗೆ ಫಿಂಗರ್ ಹೊಡೆತ ಬಿದ್ದಿತ್ತು. ಅದ ನಂತರ ಅವ್ರು ಇನ್ನೂ ರಿಕವರ್ ಆಗಿಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. IPL ಮೊದಲನೇ 3 ಮ್ಯಾಚ್ ಅನ್ನ ರಾಜಸ್ಥಾನ್ ಯಾವ್ಯಾವ್ದು ಫಸ್ಟ್ 3 ಮ್ಯಾಚ್ ಇದೆಯಲ್ಲ ಅದ್ರಲ್ಲಿ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಗೊತ್ತಿಲ್ಲ, ಬಂದು ಬರ್ಬೋದು. ಕೊನೆ ಮೂಮೆಂಟಿಗೆಲ್ಲ ತುಂಬಾನೇ ಚೇಂಜ್ ಆಗುತ್ತೆ. ಬಟ್ ಇಲ್ಲಿವರೆಗೂ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅವರು ಇವತ್ತು ಆಡಲ್ಲ. ಅದಕ್ಕೋಸ್ಕರ ಅವರ ಒಂದು ಕ್ಯಾಪ್ಟನ್ಸಿನ ತಗೊಳ್ತಾ ಇರೋದು ರಿಯಾನ್ ಪರಾಗ್ ಅವರು ಈ ಒಂದು ರಾಜಸ್ಥಾನ್ ಟೀಮ್ ಅನ್ನ ಲೀಡ್ ಮಾಡ್ತಾರೆ. ಹಾಗೆ ಇವತ್ತು ಅವರ ಪ್ಲೇಯಿಂಗ್ 11 ನೋಡಿದ್ರೆ ಯಶಸ್ವಿ ಜಸ್ವಾಲ್ ಓಪನಿಂಗ್ ಮಾಡ್ತಾರೆ. ಸೊ ಒಂದ್ ವೇಳೆ ಸಂಜು ಸ್ಯಾಮ್ಸನ್ ಇದ್ದಿದ್ರೆ ಯಶಸ್ವಿ ಜಸ್ವಾಲ್ ಅವ್ರ ಜೊತೆ ಓಪನಿಂಗ್ ಮಾಡಿರೋದು. ಬಟ್ ಇವತ್ತು ಸಂಜು ಸ್ಯಾಮ್ಸನ್ ಆಡಿಲ್ಲ ಅಂದ್ರೆ ಯಾರು ಓಪನಿಂಗ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್. ಅದಾದ್ಮೇಲೆ ನಿತೀಶ್ ರಾಣಾ ಕಲ್ಕತ್ತಾದಲ್ಲಿ ಆಡ್ತಿರುವಂತ ನಿತೀಶ್ ರಾಣಾ ಇವತ್ತು ರಾಜಸ್ಥಾನದಲ್ಲಿ ಆಡ್ತಾ ಇದ್ದಾರೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್. ಅದಾದ್ಮೇಲೆ ನಮ್ಮ ರಾಜಸ್ಥಾನ್ ಟೀಮಲ್ಲಿ ರಿಯಾನ್ ಪರಾಗ್ ಕ್ಯಾಪ್ಟನ್. ಅದಾದ್ಮೇಲೆ ಹ್ಯಾಟ್ಮೇರ್ ಫ್ರಮ್ ವೆಸ್ಟ್ ಇಂಡೀಸ್, ಧ್ರುವ್ ಜುರೇಲ್ ಅವರು ಕೂಡ ಕೀಪಿಂಗ್ ಅಂಡ್ ಬ್ಯಾಟ್ಸ್ಮನ್. ಒಳ್ಳೆ ಬ್ಯಾಟಿಂಗ್ ಇದೆ ಧ್ರುವ್ ಜುರೇಲ್ ಕೂಡ. ಸೊ ಅದ್ರ ನಂತರ ಶಿವಮ್ ದುಬೆ ಬಂದ್ಬಿಟ್ಟು ಚೆನ್ನೈದಲ್ಲಿ ಆಡ್ತಿರೋದು. ಈ ಒಂದು ಪ್ಲೇಯರ್ ಹೆಸರು ಬಂದ್ಬಿಟ್ಟು ಶುಭಮ್ ದುಬೆ. ಅದಾದ್ಮೇಲೆ ವನಿಂದು ಹಸರಂಗ ಫ್ರಾಮ್ ಶ್ರೀಲಂಕಾ. ಇವರು ಆಲ್ರೌಂಡರ್ ಕೂಡ. ಬೆಂಗಳೂರು ಟೀಮಲ್ಲಿ ಆಡಿದ್ರು, ಬಟ್ ಬ್ಯಾಟಿಂಗ್ ಎಲ್ಲೂ ಚೆನ್ನಾಗಿ ಆಡಿಲ್ಲ, ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ರಾಜಸ್ಥಾನದಲ್ಲಿ ಹಿಂದಿನ ವರ್ಷ ಕೂಡ ಹಸರಂಗನ ಪರ್ಚೇಸ್ ಮಾಡಿದ್ರು, ಬಟ್ ಅವ್ರಿಗೆ ಆಡಿಸ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಇಂಜುರ್ಡ್ ಇರೋ ಕಾರಣದಿಂದ ಅವರು ಆಡಿಲ್ಲ. ಸೊ ಇವತ್ತು ಹಸರಂಗ ಅವರು ಆಡುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಅವರಿಗೆ ಸ್ಪಿನ್ನರ್ ಒಬ್ರು ಬೇಕೇ ಬೇಕು, ಲೆಗ್ ಸ್ಪಿನ್ ಮತ್ತೆ ಗೂಗ್ಲಿ ಮಾಡುವಂಥದ್ದು. ಯಾಕಂದ್ರೆ ಹೈದರಾಬಾದ್ ಅಲ್ಲಿ ಸ್ಪಿನ್ನಿಗೆ ಆಡುವಂತ ಬ್ಯಾಟ್ಸ್ಮನ್ಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಹಸರಂಗನ ಇವತ್ತು ಅವರು ಆಡಿಸ್ತಾರೆ. ಅದ್ರ ಜೊತೆಗೆ ಪೇಸ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅಂತ ಹೇಳಿದ್ರೆ ಜಫ್ರಾ ಆರ್ಚರ್, ತುಷಾರ್ ದೇಶಪಾಂಡೆ, ಅದ್ರ ಜೊತೆಗೆ ಸಂದೀಪ್ ಶರ್ಮಾ ಮತ್ತೆ ಫಜಲ್ ಹುಕ್ ಫಾರೂಕಿ ಅಫ್ಘಾನಿಸ್ತಾನ್ ಪ್ಲೇಯರ್. ಇದಿಷ್ಟು ಜನ ಆಡಿಸುವಂತ ಚಾನ್ಸಸ್ ಇದೆ. ಜಫ್ರಾ ಆರ್ಚರ್ ಆಚೆ ಕಡೆ ಪ್ಲೇಯರ್ ಇಂಗ್ಲೆಂಡ್, ಮತ್ತೆ ಫಾರೂಕಿ ಕೂಡ ಅಫ್ಘಾನಿಸ್ತಾನ್ ಪ್ಲೇಯರ್. ಇನ್ನೊಬ್ಬ ಪ್ಲೇಯರ್ ಬಂದ್ಬಿಟ್ಟು ಹ್ಯಾಟ್ಮೇರ್, ಅದಾದ್ಮೇಲೆ ಹಸರಂಗ. ಸೊ ಇದಿಷ್ಟು 4 ಜನ ಫಾರಿನ್ ಪ್ಲೇಯರ್ಸ್ ಇವ್ರ ಕಡೆ ಇರೋದು. ಸಂದೀಪ್ ಶರ್ಮಾ ಸ್ವಿಂಗ್ ಮಾಸ್ಟರ್, ಅದ್ರ ಜೊತೆಗೆ ತುಷಾರ್ ದೇಶಪಾಂಡೆ ಸ್ವಲ್ಪ ಬ್ಯಾಟ್ ಬೀಸ್ತಾರೆ. ಅದ್ರ ಜೊತೆಗೆ ಬೌಲಿಂಗ್ ಚೆನ್ನಾಗೇ ಇದೆ, ಅಷ್ಟೊಂದು ತೆಗೆದುಹಾಕುವಂತ ಬೌಲಿಂಗ್ ಏನಿಲ್ಲ ಹೌದು. ಸಂದೀಪ್ ಶರ್ಮಾಗೆ ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಬೀಳುವಂತ ಚಾನ್ಸಸ್ ಕೂಡ ಇದೆ. ಮೇ ಬಿ ಹೆಡ್ ವಿಕೆಟ್ ನ ತೆಗಿಬಹುದು. ಹೆಡ್ ಮತ್ತೆ ನಮ್ಮ ಯಾರು ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನ ತೆಗೆಯುವಂತ ಪ್ಲೇಯರ್ ಕೂಡ ಆಗಿದ್ದಾರೆ. ಸೊ ಇದಿಷ್ಟು ಇವರ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಸ್ಟ್ರೆಂತ್. ಸೊ ಇವಾಗ ನಾನು ಆಲ್ರೆಡಿ ಗ್ರೌಂಡ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಗ್ರೌಂಡ್ ಡೈಮೆನ್ಷನ್ ತುಂಬಾ ಚಿಕ್ಕ ಇದೆ, ಮತ್ತೆ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ರನ್ ಜಾಸ್ತಿ ಬರುತ್ತೆ. ಇನ್ನು ಹೈದರಾಬಾದ್ ಟೀಮಲ್ಲಿ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್ ಕೂಡ ಇದೆ. ಇನ್ನು ರಾಜಸ್ಥಾನದಲ್ಲಿ ಬ್ಯಾಟಿಂಗ್ ಲೈನಪ್ ಡಿಸೆಂಟ್ ಆಗೇ ಇದೆ, ಏನು ತೆಗೆದುಹಾಕೊಂತದಿಲ್ಲ. ಜಸ್ವಾಲ್ ಸ್ವಲ್ಪ ಅಲ್ಲಿ ಇಲ್ಲಿ ರನ್ ಮಾಡ್ತಾ ಇಲ್ಲ, ಬಟ್ ಅವರು ಟೆಸ್ಟಲ್ಲೂ ರನ್ ಮಾಡ್ಕೊಂಡು ಬಂದಿದೆ. ಇನ್ನು IPL ಅಂತ ಬಂದಾಗ ಎಲ್ಲರ ಮೈಯಲ್ಲೂ ಒಂಥರ ಒಂದು ಜೋಶ್ ಬರುತ್ತೆ, ಎಲ್ಲ ಬ್ಯಾಟ್ಸ್ಮನ್ಗಳು ಆಡ್ಬಿಡ್ತಾರೆ. ಸೊ ಜಸ್ವಾಲ್ ಕೂಡ ಆಡ್ಬೋದು, ಬಟ್ ಅವ್ರ ಕಡೆ ಒಂದು ಓಪನಿಂಗ್ ಪ್ಲೇಯರ್ ಆಗಿ ಯಾರು ಬರುತ್ತೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಅಕ್ಯುಮುಲೇಟ್ ಪ್ಲೇಯರ್ ಆಗಿ ನಿತೀಶ್ ರಾಣಾ, ಹಾಗೆ ಅದ್ರ ಜೊತೆಗೆ
ನಮ್ಮ ರಿಯಾನ್ ಪರಾಗ್ ಸೂಪರ್ ಡೂಪರ್ ಹಿಟ್ ಬ್ಯಾಟ್ಸ್ಮನ್, ಅದ್ರ ಜೊತೆಗೆ ಹ್ಯಾಟ್ ಮೇಯರು, ಧ್ರುವ್ ಜುರೇಲ್ ಮತ್ತೆ ವನಿಂದು ಹಸರಂಗ. ಸೊ ಬ್ಯಾಟಿಂಗ್ ಲೈನ್ ನೋಡೋದಾದ್ರೆ ಸ್ವಲ್ಪ ವೀಕ್ ಇದೆ ಸಂಜು ಸ್ಯಾಮ್ಸನ್ ಬಿಟ್ರೆ. ಸೊ ಇವೆಲ್ಲ ಕನ್ಸಿಡರ್ ಮಾಡಿ ನೋಡೋದಾದ್ರೆ ನನ್ನ ಪ್ರಕಾರ ಇವತ್ತು 85% ಹೈದರಾಬಾದ್ ಕಡೆ ವಿನ್ನಿಂಗ್ ಮೂಮೆಂಟ್ ಇದೆ. ಯಾಕಂದರೆ ಅವ್ರು ಅಲ್ಲೇ ಪ್ರಾಕ್ಟೀಸ್ ಮಾಡಿ, ನೆಟ್ ಪ್ರಾಕ್ಟೀಸ್ ಎಲ್ಲ ಮಾಡಿ, ಪಿಚ್ಚು ಮತ್ತು ಕಂಡೀಷನ್ನು, ಕ್ಲೈಮೇಟು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರುವಂಥ ಟೀಮು. ಸೊ ಇವತ್ತು ವಿನ್ ಆಗುವಂಥ ಟೀಮು ಹೈದರಾಬಾದ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮ್ಯಾಚ್ ಮುಗಿದಾದ ತಕ್ಷಣ ಪೋಸ್ಟ್ ಅನಲೈಸಿಂಗ್ ಕೂಡ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಎಲ್ಲಿಗೂ ಹೋಗಬೇಡಿ, ನನ್ನ ಚಾನಲ್ನ ನೋಡ್ತಾ ಇದೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮುಂದೆ ಈ ಒಂದು ಚಾನಲ್ನಲ್ಲಿ ನಾನು IPL ಮುಗಿಬೇಕಾದ್ರೆ ಒಂದು ಗಿವ್ ಅವೇ ಆಪ್ಷನ್ ಕೂಡ ಕೊಡ್ತೇನೆ. ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕ್ರಿಕೆಟಿಂಗ್ ಫ್ರೆಂಡ್ಸ್ ಇದ್ದರೆ ಅವರಿಗೂ ಕೂಡ ಚಾನಲ್ನ ಶೇರ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರಲಿ ಅಂತ ಒಂದೇ ಒಂದು ರೀಸನ್ ಅಷ್ಟೇ. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಕ್ರಿಕೆಟಿಂಗ್ ವಿಡಿಯೋಸ್ ಇನ್ ದ ಕ್ರಿಕೆಟ್ ಜರ್ನಿ. ಟಾಟಾ, ಬಾಯ್ ಬಾಯ್.